ಹೆಸರು? ನಮ್ಮ ಹೆಸರು ಮಹೇಶ್ವರಿ ಅಂತ. ನಮ್ಮ ಅಕ್ಕ ಲಕ್ಷ್ಮಿ ಅಂತ, ಸುಮತಿ ಅಂತ, ಎರಡನೇವಳು ಲಕ್ಷ್ಮಿ ಅಂತ. ನಾವು 3 ಜನ ಸೇರ್ಕೊಂಡು ಫಾಸ್ಟ್ ಫುಡ್ ಮಾಡ್ತಾಯಿದ್ದೀವಿ. 2005ರಲ್ಲಿ ಶುರು ಮಾಡಿರೋದು ನಾವು. ಫಸ್ಟು ರೈಲ್ವೆ ಕ್ಯಾಂಟೀನಲ್ಲಿ ಮಾಡ್ತಾಯಿದ್ದೆ. ಅಲ್ಲಿ ಸ್ವಲ್ಪ ತುಂಬ ಪ್ರೆಷರ್ ಜಾಸ್ತಿ ಆಯಿತು, ನಮಗೆ ಎಲ್ಲೂ ಹೊರಗಡೆ ಬರೋಕ್ಕಾಗ್ತಿತ್ತು. ಆಮೇಲೆ ನಾವೇ ಓನಾಗೆ ಫಾಸ್ಟ್ ಫುಡ್ ಥರ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಬಂದು JP ನಗರ ವಿಜಯನಗರ ಹತ್ರ ಒಂದು ಬಾಡಿಗೆಗೆ ತಗೊಂಡು ಒಂದು ಆಟೋನ ನಾವು ಶುರು ಮಾಡಿದೆ. ಇನ್ನೊಬ್ರು ಮನೆಗೆ ಹೋಗಿದ್ದಾರೆ, ಅವ್ರು ವಾರಕ್ಕೊಂದು ಎಲ್ಲ ಸೇರ್ಕೊಂಡು ಮಾಡೋದು, ಎಲ್ಲ ಬೇರೆ ಬೇರೆ ಇದ್ದೀವಿ. ವಾರಕ್ಕೊಂದಿನ ಮನೆಗೆ ಹೋಗ್ತಾರೆ, ಒಂದಿನ ಅಲ್ಲಿತ್ತು ಮನೆಗೆ ಇರ್ತಾರೆ, ಇಲ್ಲೇ ಇರ್ತಾರೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಹೆಂಗಿತ್ತು? ನಮ್ಮ ಇನ್ವೆಸ್ಟ್ ಏನೂ ಇರಲಿಲ್ಲ, ನಾವು ಸ್ವಲ್ಪ ಝೀರೋಲ್ಲಿ ಹೋಗಿ ನಿಂತಿದ್ದು. ಬಟ್ ಆಮೇಲೆ ನಾವು ಇದರಿಂದನೇ ಒಂದು ಸ್ವಲ್ಪ ಏನೋ ನಮ್ಮ ಕೈ ಸಣ್ಣ ಪುಟ್ಟ ಇರೋ ದುಡ್ಡೆಲ್ಲ ಹಾಕಿ ನಾವು ಒಂದು ಸಣ್ಣದಾಗೆ ಒಂದು ಬಾಡಿಗೆಗೆ ತಗೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ವ್ಯಾಪಾರ ಶುರು ಮಾಡಿದಾಗ ಜನ ಸ್ವಲ್ಪ ಒಂದೇ ಸಮ ನಮ್ಗೆ ಯಾರಿಗೂ ಇಂಪ್ರೂವ್ ಆಗಲಿಲ್ಲ. ಈಗ ಅದಕ್ಕೆ ಹೆಜ್ಜೆ ಇಟ್ಟು ಮುಂದೆ ಬಂದು ಆ ಥರ ಟೇಸ್ಟ್ ನೋಡಿ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಈಗ ನಡ್ಕೊಂಡು ಹೋಗ್ತಾ ಇದೆ, ನಮಗೆ ತೊಂದರೆ ಇಲ್ಲ, ಅದರಿಂದ ಚೆನ್ನಾಗೂ ಇದ್ದೀವಿ ನಾವು. ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ₹1 ಇನ್ವೆಸ್ಟ್ ಮಾಡಿದೆ ಅಂತಂದರೆ ಈಗ ತಿಂಗಳಿಗೆ ಮಿನಿಮಮ್ ಒಂದು ಎಷ್ಟು ಟರ್ನ್ ಓವರ್ ಥರ ಆಗುತ್ತೆ? ತಿಂಗಳಿಗೆ ಇಲ್ಲ, ದಿನಕ್ಕೆ ಇಲ್ಲ, ವರ್ಷಕ್ಕೆ? ದಿನಕ್ಕೆ ಅಂತ ಏನಿಲ್ಲ, ನಾವು ಹೆಂಗೂ ಪದಾರ್ಥ ಮಾಡ್ಕೊಂಡು ಹೋಗ್ತೀವಿ ಆ ಥರ ನಡ್ಕೊಂಡು ಹೋಗ್ತಾ ಇದೆ. ಒಂದು ಸಲ ಚೆನ್ನಾಗಾಗುತ್ತೆ, ಒಂದು ಸಲ ಕಡಿಮೆ ಆಗುತ್ತೆ. ವ್ಯಾಪಾರ ಹೆಂಗೆ ಕೇಳೋ ಬೀಳೋ ಥರ ಇರುತ್ತೆ, ಆದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ವೆಸ್ಟ್ ಅಂದರೆ ಇವಾಗ ನಾವು ಹಾಕಿರೋ ಪದಾರ್ಥಕ್ಕೆ ಎಷ್ಟೊಂದು ಒಂದು 10,000 ಒಂದು ಆಗುತ್ತೆ, ಒಂದು ಡೈಲಿ ಬೆಳಿಗ್ಗೆ ಸಂಜೆವರೆಗೂ ಆ ಥರ ವ್ಯಾಪಾರ ನಡ್ಕೊಂಡು ಹೋಗ್ತಾ ಇದೆ. ಈಗ ₹10,000ಗೆ ಒಂದು ಪ್ರಾಡಕ್ಟ್ ಮಾಡಿದರೆ ಅದ್ರ ಡಬಲ್ ನೀವು ಮಾಡ್ತಿದ್ದೀರಾ? ಡಬಲ್ ಆಗುತ್ತೆ ಅಂದರೆ ಅಷ್ಟೊಂದು ನಾವು ಬೇರೆ ಥರ ಇಲ್ಲ, ನಾವು ಕಮ್ಮಿನೇ ನಮ್ಮದು. ಏನಂದರೆ ನಾವು ಜಾಸ್ತಿ ಲಾಭಕ್ಕೇನು ಇಟ್ಕೊಂಡಿಲ್ಲ, ನಾವು ಮಾಡೋ ಪದಾರ್ಥದಲ್ಲಿ ನಮ್ಮದು ಕ್ವಾಲಿಟಿ ನೋಡಿ ನಾವು ಯಾವ ಥರನೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದು ಲಾಭಕ್ಕೆ ನೋಡ್ತಾ ಇಲ್ಲ. ಪದಾರ್ಥ ಚೆನ್ನಾಗಿರಬೇಕು, ತಿಂಡಿ ಚೆನ್ನಾಗಿರಬೇಕು ಅನ್ನೋ ಅರ್ಥದಲ್ಲಿ ನಾವು ಲಾಭ ಕಮ್ಮಿ ಇದ್ರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಜನಗಳಿಗೆ ನಾವು ಟೇಸ್ಟ್ ಕೊಡಬೇಕು, ಇದರಿಂದ ನಾವು ಹೋಗ್ತಾ ಇದ್ದೀವಿ. ಲಾಭ ನೋಡಿಕೊಂಡು ಲಾಭ ತುಂಬ ಏನಿಲ್ಲ, ನಮಗೆ ಪರವಾಗಿಲ್ಲ, ಮೋಸ ಅಂತೂ ಇಲ್ಲ. ಜನ ಖುಷಿಯಾಗಿರ್ತಾರೆ, ಅದು ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ತಿಂಡಿ ಅನ್ನೋದು ಮಕ್ಕಳಿಗೆ ಬಾಯಿಗೆ ಬರುತ್ತೆ, ಅದನ್ನು ನಮ್ಗೆ ಖುಷಿ ಆಗ್ತಾ ಇದೆ. ಪ್ರೈಸ್ ಹೆಂಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಪ್ರಾಡಕ್ಟ್ ಇಷ್ಟಿಷ್ಟು ಅಂತ? ಇವಾಗ ಪ್ರೈಸ್ ಎಲ್ಲ ಜಾಸ್ತಿ ಆಯ್ತಿದೆ, ಬಟ್ ಸಿಲಿಂಡರ್ ಬೆಲೆ ಆಮೇಲೆ ಎಕನಾಮಿಕ್ ಎಲ್ಲ ಇರೋದ್ರಿಂದ ಪ್ರೈಸ್ಗಳು ಜಾಸ್ತಿ ಆಯ್ತಿದೆ, ಡಬಲ್ ಆಯ್ತಿದೆ. ಇವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮತ್ತು ಹೆಂಗೆ ಡಿವೈಡ್ ಮಾಡಿದ್ದೀರಾ? ನಾವು ಇವಾಗ ರೇಟ್ ಜಾಸ್ತಿ ಆಗಿರೋದಿಲ್ಲ ಆಗಿರೋದ್ರಿಂದ ಎಲ್ಲ ₹10 ಜಾಸ್ತಿ ಮಾಡಿದ್ವಿ. ಅಕ್ಕಿ ರೊಟ್ಟಿ ₹40, ರಾಗಿ ರೊಟ್ಟಿ ₹40, ದೋಸೆ ಒಂದು ಸೆಟ್ಗೆ ₹60, ದೋಸೆ 60, ಮಸಾಲೆ ದೋಸೆ ₹60, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಇಡ್ಲಿ 4 ಇಡ್ಲಿಗೆ ₹50, ಆ ಥರ ವಡೆ ಬಜ್ಜಿ ಎಲ್ಲ ₹5, ಬಾತು ₹50, ಅರ್ಧ ಬಾತು ₹30, ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಏನಂದರೆ ಮೊದಲು ಕಮ್ಮಿ ಇತ್ತು, ಬಟ್ ಇವಾಗ ಅದನ್ನ ನಾವು ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ, ರೇಟು ಕೊಡೋಕ್ಕಾಗ್ತಾಯಿಲ್ಲ. ಅದರಿಂದ ನಾವು ರೇಟ್ ಇನ್ಕ್ರೀಸ್ ಮಾಡಲೇಬೇಕಾಗಿದೆ. ಸಂದರ್ಭ ಏನು ಮಾಡೋಕ್ಕಾಗ್ತಾ ಇಲ್ಲ, ಮಾಡ್ತಾ ಇದ್ದೀವಿ, ರೇಟ್ ಜಾಸ್ತಿ ಮಾಡಿದ್ದೀವಿ. ಇವಾಗ ಕೆಲವರು ಬಿಸ್ನೆಸ್ ಹೋಟೆಲ್ ಇಂಡಸ್ಟ್ರಿಯಿಂದ ಮೇನಾಗಿ ಬಂದರೆ ಎಲ್ಲ ಪ್ರಮೋಷನ್ಸ್ ಮಾಡಿಸ್ತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪ್ರಮೋಷನ್ಗಳಾಗುತ್ತೆ. ಅಂಗಡಿ ಪ್ರಮೋಷನ್ ಆದಾಗ ಜಾಸ್ತಿ ಜನಕ್ಕೆ ತಿಳಿಯುತ್ತೆ, ಮತ್ತು ಈಚೆಯಿಂದ ಬಂದು ಎಲ್ಲ ತಿಂತಾರೆ, ಈ ಅಂಗಡಿ ಚೆನ್ನಾಗಿದೆ, ತಾನು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ರೀತಿ ಅದು ಪ್ರಮೋಷನ್ ಆಗಿ ಇನ್ಸ್ಟಾಗ್ರಾಮ್ ಒಂದು ಪ್ರಮೋಷನಲ್ ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಂಡೋಗಿ ನೀವು ಆ ರೀತಿ ಯೂಸ್ ಮಾಡಿದೆ, ಅದು ಹೆಂಗೆ ಫೇಮಸ್ ಆಯಿತು? ಅದು ಯಾವ ಥರ ಆಯಿತು ಅಂದರೆ, ನಮ್ಮ ಇವಾಗ ಒಬ್ಬರು ಮಕ್ಕಳು, ನಮಗೆ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು, ಅವ್ರ ತಂದೆ ತಾಯಿಗಳು ಬರ್ತಾರೆ. ಮಕ್ಕಳು ಚೆನ್ನಾಗಿದೆ ಅಂತ ಹೇಳಿದಷ್ಟ ಒಂದು 10 ಜನ ಮಕ್ಕಳನ್ನ ಮಾಡಿದ್ರೆ ಕರ್ಕೊಬರ್ತಾರೆ. ಅಲ್ಲಿ ಆಂಟಿ ಫಾಸ್ಟ್ ಫುಡ್ ಅಂತ ಹೇಳ್ತಾರೆ, ಕಣ ತುಂಬ ಚೆನ್ನಾಗಿದೆ ಬನ್ನಿ ಅಂತ ಎಲ್ಲರೂ ಆ ಥರ ನಾವು ಇಂಪ್ರೂವ್ ಆಗಿರೋದು. ಬಟ್ ಯಾವ ಥರನೂ ಇದಿಲ್ಲ, ತಂದೆ ತಾಯಿಗಳು ಬಂದು ಹೇಳ್ತಾರೆ, ನಿಮ್ಮಲ್ಲಿ ತಿಂದರೆ ಮಕ್ಕಳಿಗೆ ಯಾವ ಥರನೂ ಒಳ್ಳೆಲ್ಲ ಯಾವ ಥರನೂ ಎಫೆಕ್ಟ್ ಆಗಲ್ಲ, ಚೆನ್ನಾಗಿದೆ, ಅದಕ್ಕೆ ನಮ್ಮ ಮಕ್ಕಳಿಗೆ ಕರ್ಕೊಬರ್ತೀವಿ ಅಂತ ನಮಗೆ ಜನಗಳು ಹೇಳಿ ನಮಗೆ ಖುಷಿ ಆಗ್ತಾ ಇರೋದು. ಅದರಿಂದ ನಾವು ಯಾವ ಥರ ಅಂಗಡಿದಾಗಲಿ ಒಂದು ರೆಡಿಮೇಡ್ ಪೌಡ್ರ್ ಆಗಲಿ ಯಾವುದಾಗಲಿ ಯಾವ ಥರನೂ ನಾವು ಯೂಸ್ ಮಾಡೋಲ್ಲ. ಬಟ್ ಎಲ್ಲ ನಮ್ಮದು ಹೋಮ್ ಮೇಡ್, ಪ್ರತಿಯೊಂದು ಮನೇಲಿ ಎಲ್ಲ ರೆಡಿ ಮಾಡಿ ನಾವು ಪ್ರತಿಯೊಂದು ಮಾಡೋದು. ಯಾವ ಥರ ಹೊರಗಡೆ ತಂದು ಹಾಕೋದಾಗಲಿ ಒಳಗಡೆ ಇದು ಮಾಡೋದಾಗಲಿ ಯಾವ ಥರನೂ ನಮ್ಮದಿಲ್ಲ, ಎಲ್ಲ ಹೋಮ್ ಮೇಡ್ ಥರನೇ ನಾವು ಮಾಡ್ಕೊಡ್ತಾ ಇದ್ವಿ. ಮನೇಲಿ ಹೆಂಗೆ ಮಾಡ್ತೀವಿ ಅದೇ ಥರ ಸೇಮ್. ಈಗ ನಾವು ಎಲ್ಲ ಮಕ್ಳುಗಳಿಗೂ ಒಂಥರ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಬೇರೆ ಥರದ್ದು, ಆ ಥರ ಇದುವರೆಗೂ ಯಾರು ಬಂದು ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಇದುವರೆಗೂ ಬಂದು ಹೇಳಿದವರು ಇಲ್ಲ. ಸ್ಟೂಡೆಂಟ್ ನೀವು ಹೇಳಿದ್ರಿ
ಆಂಟಿ ಫಾಸ್ಟ್ ಫುಡ್ ಅಂತ ಹೆಸರು ಹೆಂಗೆ ಬಂತು? ನಮ್ಮದು ಆ್ಯಕ್ಚುಲಿ ನಮ್ಮ ಹೋಟ್ಲ್ ಹೆಸರು ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಅಂತ. ಬಟ್ ಮಕ್ಕಳುಗಳು ಬಂದ್ಬಿಟ್ಟು ಆಂಟಿ ಬಾತ್ ಕೊಡಿ ಅಂತ, ಅದು ಕೊಡಿ ಇದು ಕೊಡಿ, ಅದೇ ಮಕ್ಕಳು ಹೇಳ್ತಾರೆ ಆಂಟಿ ಫಾಸ್ಟ್ ಫುಡ್ಡಲ್ಲಿ ಇದ್ದೀವಿ, ಆಂಟಿ ಬಾತ್ ತಿಂತಾ ಇರ್ತಾರೆ, ಅದೇ ಥರ ನಮ್ಗೆ ಹೇಳ್ಕೊಂಡು ಅದೇ ಹೆಸರು ಜಾಸ್ತಿ ಆಗಿದೆ ನಮಗೆ. ಈಗ ನಿಮ್ಮದು ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಬದಲು ಈಗ ಆಂಟಿ ಫಾಸ್ಟ್ ಫುಡ್. ಆಂಟಿ ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್, ಬಟ್ ಮಕ್ಕಳೆಲ್ಲ ಹೇಳೋದು ಆಂಟಿ ಆಂಟಿ ಫಾಸ್ಟ್ ಫುಡ್ ಅಂದ್ರೆ ಗೊತ್ತಾಗೋದು ಒಬ್ರಿಗೂ. ಲ್ಯಾಂಡ್ ಮಾರ್ಕ್ ಅದೇ ಲ್ಯಾಂಡ್. ಅಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಸ್ಪೋರ್ಟ್ಸ್ ಕ್ಲಬ್ ಇಲ್ಲ. ಈಗ ಆಂಟಿ ಫಾಸ್ಟ್ ಫುಡ್ ಲೊಕೇಶನ್ ಅಂದ್ರೆ ಎಲ್ಲ ಇದು ಮಾಡ್ತಾರೆ. ಇವಾಗ ಎಲ್ಲೋ ಇದೆಯಾ ನೀನು ಆಂಟಿ ಫಾಸ್ಟ್ ಫುಡ್ ಹತ್ರ ಇದೀವಿ ಕಣೋ ಅಂತ ಹೇಳ್ತಾರೆ ಫ್ರೆಂಡ್ಸ್ಗಳು, ಆವಾಗ ಮಕ್ಕಳು ಹಂಗೆ ಬರ್ತಾರೆ. ಆ ಥರದಿಂದ ನಮ್ಗೆ ಹೆಸರುಗಳು ಜಾಸ್ತಿ ಇದಾಗಿರೋದು. ಇವಾಗ ಒಂದೊಂದು ಕಡೆ ಒಂದೊಂದು ಥರ ರುಚಿ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ 6 ತಿಂಗಳು ಒಂಥರ ರುಚಿ ಕೊಡ್ತಾರೆ ಒಂದೇ ಹೋಟ್ಲಲ್ಲಿ, ಇನ್ನು ಅದೇ ಇನ್ನೊಂದು 6 ತಿಂಗಳು ಬೇರೆ ಥರ ರುಚಿ ಇರುತ್ತೆ. ಅದನ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಯಾಕಂದರೆ ರುಚಿಯಿಂದನೇ ಕಸ್ಟಮರ್ ಎಲ್ಲ ಅಟ್ರಾಕ್ಟ್ ಆಗೋದು. ಎಲ್ಲ ಪ್ರೈಸ್ ಎಷ್ಟೇ ಇರಲಿ ರುಚಿ ಇದ್ರೆ ಬರ್ತಾರೆ. ನಿಮ್ಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಾವು ಯಾವಾಗಲೂ ಒಂದೇ ಇದರಲ್ಲೇ ಬಂದಿದ್ದೀವಪ್ಪ. ಆ ಕಾಲದಿಂದ ನಾವು ಚೇಂಜೇ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಯಾವುದೇ ಫುಡ್ ಆಗಲಿ ಸ್ಟಾರ್ಟಿಂಗಲ್ಲಿ ಯಾವ ಥರ ನಾವು ಇದು ಮಾಡ್ಕೊಂಡು ಬಂದ್ವಾ, ಈಗಲೂ ಅದೇ ಇದರಲ್ಲಿ ಮೇಂಟೈನ್ ಮಾಡಿಕೊಂಡೇ ನಾವು ಬಂದಿದ್ದೀವಿ. ನಾವು ಯಾವುದೇ ಥರ ಇದು ಚೇಂಜ್ ಇದು ಬೇರೆ ಥರ ಪೌಡ್ರುಗಳು ತರೋದು ಅದು ಏನಿಲ್ಲ. ಎಲ್ಲ ನಾವು ಮನೇಲೇ ರೆಡಿ ಮಾಡಿ ಎಲ್ಲ ಹುಡ್ದು ನಾವು ಮನೇಲೇ ಎಲ್ಲ ರೆಡಿ ಮಾಡಿ ಇದು ಮಾಡೋದ್ರಿಂದ ಅದು ರುಚಿ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಅದು ಹಂಗೆ ಇದು ಮಾಡ್ಕೊಂಡು ಹೋಗ್ತಾ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈಗ ಆವಾಗಿಂದ ಇವತ್ತವರೆಗೂ ನಮ್ಗೆ ಯಾವ ಥರ ಕಂಪ್ಲೇಂಟು ಇಲ್ಲ, ಏನಿಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಇವತ್ತಿಗೂ ಬಂದೇನಂತಾರೆ, ಅವತ್ತು ನಾವು ಇವಾಗ ಮಕ್ಕಳು ಇವಾಗೆಲ್ಲ ಹುಡುಗರೆಲ್ಲ ಈಗ ಆಸ್ಟ್ರೇಲಿಯಾ ಅವತ್ತು ಬಂದವ್ರು ಇವತ್ತಿನ ಅವತ್ತು ಏನು ರುಚಿ ಇರುತ್ತೋ ಇವತ್ತು ಅದೇ ರುಚಿನೇ ಇದೆ ಅಂತ ಹೇಳ್ಕೊಂಡು ಹೇಳೋದೇ ಜಾಸ್ತಿ. ಸಣ್ಣ ಸಣ್ಣ ಮಕ್ಕಳು ಈಗೆಲ್ಲ ದೊಡ್ಡವರಾಗಿ ಅವ್ರ ಮಕ್ಕಳಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ತಿನ್ನಿಸ್ತಾ ಇದ್ದಾರೆ. ಹಂಗೆ ಅವ್ರ ಅಪ್ಪದಿರಿಂದ ನಾವು ತಿನ್ನೋದು ಇದೇ ರುಚಿಯಪ್ಪ, ನಿಮಗೂ ಇದೇ ರುಚಿನೇ ಇದು ಅಂತ ಹೇಳ್ತಾರೆ. ಅದೊಂದು ಖುಷಿ ನಮಗೆ. ನಮ್ಗೆ ಅದು ತುಂಬ ಖುಷಿ ಅದು. ಬೇರೆ ಬಿಸ್ನೆಸ್ ಎಲ್ಲ ಫ್ರಾಂಚೈಸಿ ಕೊಡ್ತಾರೆ. ಎಕ್ಸಾಂಪಲ್ಗೆ ಇವಾಗ ಕೆಫೆಸ್ ಎಲ್ಲ ಕೊಡ್ತಾರೆ. ಅದೇ ಥರ ನೀವು ಈಗ ನಿಮ್ಮ ಹೋಟ್ಲನ್ನ ಫ್ರಾಂಚೈಸಿ ಕೊಡಿದ್ರೆ ಈಗ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಿದ್ದೀರಾ, ಫ್ಯೂಚರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಫ್ರಾಂಚೈಸಿ ಕೊಡೋ ಪ್ಲ್ಯಾನ್ ಇದೆ? ಖಂಡಿತ ಇಲ್ಲ. ಯಾಕೆಂದರೆ ನಾವು ಯಾರನ್ನೂ ಕೆಲಸಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ. ಬಟ್ ನಾವೇ ಅಕ್ಕ ತಂಗಿರು ಸೇರಿಕೊಂಡು ನಾನು ನಮ್ಮ ಮನೆಯವರು ನಮ್ಮ ಹುಡುಗರ ಜೊತೆ ನಮ್ಮ ಮಗ ಒಬ್ಬ ಇದ್ದ, ನಮ್ಮ ಅಕ್ಕನ ಮಗ, ಅವನು ಕಾಲಾಂತರ ಅವನು ಹೋಗ್ಬಿಟ್ಟ. ಅದು ಏನು ಮಾಡೋದು, ಅದು ಇವಾಗ ನಾವು 3 ಜನ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಸಣ್ಣಕ್ಕೆ ಒಂದು ನಮ್ಮ ಹುಡುಗನೇ ನಮ್ಮ ಮೈದಿನ ಮಗ ಒಬ್ಬ ಬರ್ತಾ ಇದ್ದಾರೆ. ಬಟ್ ಜನ ಜೊತೆಗೆ ಸೇರಿಕೊಂಡು ಸಣ್ಣ ಪುಟ್ಟ ಅವನ ಜೊತೆಗೆ ಮಾಡ್ತಾಯಿದ್ವಿ. ನಾವು 3 ಜನ ಸೇರ್ಕೊಂಡು ಅಲ್ಲೇ ಮಾಡ್ತಾಯಿದ್ವಿ. ಬಟ್ ಹೊರಗಡೆ ಬೇರೆ ಥರ ಬ್ರಾಂಚ್ ಮಾಡಿ ಮಾಡೋಂಗೆ ಏನು ನಮಗಿಲ್ಲ. ನಮ್ಗೆ ಇದಾಗಲ್ಲ ಅಷ್ಟೇ. ನೀವು 10 ವರ್ಷದಿಂದ ಇವ್ರ ಜೊತೆ ನಿಂತಿದ್ದೀರಾ. 10 ವರ್ಷದಿಂದ ಒಂದು ಲಾಯಲ್ ಕಸ್ಟಮರ್ ಆಗಿ ಲಾಯಲ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀರಲ್ಲ, ಅದು ಹೆಂಗೆ? ನನಗೇನು ತೊಂದರೆ ಇಲ್ಲ. ನಾನು ಬರ್ತೀನಿ, ಪಾತ್ರ ತೊಳಿತೀನಿ, ಎಲ್ಲ ಹಚ್ಚಿರೋದನ್ನ ದಂಡಕ್ಕೆ ತಗೋರು ಕೈಗೆ ಕೊಡ್ತೀನಿ. ಅವರು ಏನು ಸಣ್ಣ ಪುಟ್ಟ ಎಲ್ಲ ನಾನು ಏನಾಯ್ತು ಅದನ್ನ ಅವ್ರಿಗೆ ಮಾಡ್ಕೊಡ್ತೀನಿ. ಅವ್ರಿಗೆ ಕೈಗೆ ತಗೊಂಡೋಗಿ ನೀರು, ಒಂದು ಸೊಪ್ಪು, ಒಂದು ತರಕಾರಿನೋ ಏನೋ ಎಲ್ಲಂತ ಮಾಡಿ ತಗೋಗೋ. ಅಂದರೆ ಇವಾಗ ಯಾರಿಗೆ ಅಂದರು ಇವಾಗ ನಿಮ್ಮ ಸಂಬಳ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಈಗ ಫಿಕ್ಸ್ ಮಾಡಿರೋ ಸಂಬಳ ಬಿಟ್ಟು ಜಾಸ್ತಿ ಕೊಡ್ತಾರೆ ಅಂದರೆ ಬೇರೆ ಕಡೆ ಹೋಗೋ ಪ್ಲಾನ್ ಸಿಗ್ತಾರೆ, ಬೇರೆ ಆಗಲ್ಲ. ಈಗ ನೀವು 10 ವರ್ಷದಿಂದ ಇವ್ರು ಕೊಡೋ ಸಂಬಳನೇ ಒಂದು ಫ್ರೀಕ್ವೆಂಟ್ ಆಗಿ ಮೇಂಟೈನ್ ಮಾಡ್ತಿದ್ದೀರಲ್ಲ, ಹೆಂಗೆ? ನಾನು ಮೇಂಟೈನ್ ಮಾಡ್ತೀನಿ. ನಂಗೆ ಏನೋ ಒಂದು ತೊಂದರೆ ಇದ್ದಾಗ ಮಕ್ಕಳಿಗೆ ಏನಾರು ಒಂದಾಗಿ 10,000 5,000 ಕೈಲಾದ್ದು ಸಹಾಯ ಮಾಡ್ತಾರೆ. ನಂಗೆ ಜಾಸ್ತಿ ಇವ್ರ ಹತ್ರನೇ ಒಳ್ಳೆ ಇದಾಗೋಯ್ತು. ನಾನು ಬೇರೆ ಕಡೆ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ. ಇವ್ರು ಇರೋ ಗಂಟ ನಾನು ಮಾಡ್ಕೊಳ್ತೀನಿ. ತೃಪ್ತಿ ಇದೆ ನನಗೇನು ತೊಂದರೆ ಕೊಡ್ತಿಲ್ಲ. ನಾನು ನಮ್ಮ ಮನೆಗಿಂತ ಹೆಚ್ಚಾಗಿ ನನಗಿದೆ ಕಣಪ್ಪ. ನಮ್ಮ ಮನೇಲಿದ್ದಾದ್ರೂ ಇಲ್ಲಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಖುಷಿಯಾಗಿದ್ದೀರಾ? ನಾನು ತುಂಬ ಖುಷಿಯಾಗಿದ್ದೀನಿ. ಈಗ ಒಂದು ಕಂಪನಿಗೆ ಯಾರು ಎಂಪ್ಲಾಯ್ ಕೆಲಸ ಮಾಡ್ತಾರೆ, ಖುಷಿಯಾಗಿದ್ರೆ ತುಂಬ ಖುಷಿಯಾಗಿದ್ದೀನಿ. ನಾನು ಏನೂ ತೊಂದರೆ ಇಲ್ಲ. ಒಂದು ಯಾತ್ರೆಗಳು ನನಗೇನು ಕಡಿಮೆ ಮಾಡಿಲ್ಲ. ಅವರು ಯಾತ್ರೆಗಳು ತೊಂದರೆ ಕೊಟ್ಟಿಲ್ಲ. ಹಾಂ, ಫ್ಯಾಮಿಲಿ ಇದೆ ಬಿಡಿ. ಹೌದು, ಹೇಳಿದ್ರಿ ಈ ಥರ. ಇವಾಗ ಮಾರ್ಕೆಟಲ್ಲಿ ತರಕಾರಿಗಳ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಇದೆ. ಆ ಡಿಮ್ಯಾಂಡ್ ಇಟ್ಕೊಂಡು ನೀವು ಹೆಂಗೆ ಅಡುಗೆ ಮಾಡ್ತೀರಾ ಅಥವಾ ಹೆಂಗೆ ಇದು ಮಾಡ್ತೀರಾ? ಅದೇಪ್ಪ, ಇವಾಗ ರೇಟ್ ಜಾಸ್ತಿ ಆಗಿರುತ್ತೆ ಅಂದ್ಬಿಟ್ಟು ನಾವು ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದೇ ಮೇಂಟೈನ್ ಮಾಡ್ತೀವಿ. ಇವಾಗ ಕಮ್ಮಿ ತುಂಬ ಕಡಿಮೆ ಇತ್ತು ಅಂದಾಗ ಅದ್ರಲ್ಲಿ ನಮ್ಗೆ ಬಂದಿರುತ್ತೆ ಅಲ್ವಾ, ಅವಾಗ ಅದರಲ್ಲಿ ಮ್ಯಾನೇಜ್ ಮಾಡ್ಕೊತೀವಿ. ಇವತ್ತು ಜಾಸ್ತಿ ಆಯಿತು ಇವತ್ತು ಜಾಸ್ತಿ ಕೊಡಿ ಅಂತ ನಾವು ಕೇಳಲ್ಲ. ಇವತ್ತು ಕಮ್ಮಿ ಇದೆ ಕಮ್ಮಿ ತಗೊಳ್ಳಿ ಅಂತ ನಮಗೆ ಇವತ್ತು ಏನು ಫಿಕ್ಸ್ ಮಾಡಿದ್ವಿ ಅದೇ ರೇಟಲ್ಲಿ ನಾವು ಹೋಗ್ತಾ ಇರ್ತೀವಿ. ಬಟ್ ನಾವು ಯಾವ ಥರನೂ ಇದು ಮಾಡಲ್ಲ. ನಮಗೆ ಕ್ವಾಲಿಟಿ ಮುಖ್ಯ. ಯಾವ ಥರ ರೇಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾವು ಕ್ವಾಲಿಟಿನೂ ಕಮ್ಮಿ ಮಾಡಲ್ಲ, ಕ್ವಾಂಟಿಟಿನೂ ಕಮ್ಮಿ ಮಾಡಲ್ಲ. ನಾವು ಹೆಂಗೆ ಕೊಡಬೇಕು ಅದೇ ಥರ ಕೊಟ್ಕೊಂಡು ಬರ್ತಾ ಇದ್ದೀವಿ. ಯಾವ ಥರನೂ ನಾವು ಇದು ಮಾಡಲ್ಲ. ಯಾಕಂದರೆ ನಮಗೆ ತಿನ್ನೋ ಪದಾರ್ಥಕ್ಕೆ ಮೋಸ ಮಾಡಿ
ಮಾಡಬೇಕು ಅಂತ ಏನಿಲ್ಲ, ಅವ್ರು ಚೆನ್ನಾಗಿ ತಿನ್ನಬೇಕು, ಅವ್ರು ತೃಪ್ತಿ ಪಡ್ಕೊಂಡು ಹೋಗ್ಬೇಕು, ಅದೇ ನಮ್ಗೆ ಖುಷಿ. ಕ್ವಾಲಿಟಿಲಿ ಕಾಂಪ್ರಮೈಸ್ ಈಗ Compromise ಅಂತ ಇಲ್ಲ. ಸಿಲಿಂಡರ್ ಸ್ವಲ್ಪ ಇದಾಯ್ತು, ಅವಾಗಿಂದ ಸ್ವಲ್ಪ ನಾವು ರೇಟ್ ಅದಷ್ಟೇ, ಅದೊಂದೇ ಒಂದು ಅದೇ 5 ರೂಪಾಯಿ ವರ್ಷದಿಂದ ಜಾಸ್ತಿ ಅದೇ ಮಾಡಿದ್ದೀವಿ. ರೇಟಲ್ಲೇ ಇದ್ದಿದ್ದು, ಒಂದು 5 ವರ್ಷದಿಂದ ಅದೇ ರೇಟಲ್ಲೇ ಇದ್ದಿದ್ದು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಯಿತು. ಈಗ ಒಂದು 3 ತಿಂಗಳಿಂದ ಸಿಲಿಂಡರ್ ಯಾವಾಗ ಇದಾಯಿತು ಅವಾಗಿಂದ ಎಲ್ಲ ಈಗ ಬೆಲೆ ಎಲ್ಲ ರೇಟ್ ಆಯಿತು, ಅದರಿಂದ ಸ್ವಲ್ಪ ರೇಟ್ ಆಯಿತು. ಈಗ ಒಂದು 3 ತಿಂಗಳಿಂದ ಅಷ್ಟೇ. ಒಂದು ಬಿಸ್ನೆಸ್ ಅಂತ ತಗೊಂಡ್ರೆ ಕಾಂಪಿಟೇಷನ್ ಇರುತ್ತೆ. ಇವಾಗ ಒಬ್ಬ ಮೆನ್ ಬಿಸ್ನೆಸ್ ಮಾಡ್ಬೇಕಾದ್ರೆ, ಒಬ್ಬ ಹುಡುಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವನಿಗೂ ಕಾಂಪಿಟೇಷನ್ ಇರುತ್ತೆ. ಒಬ್ಬ ವುಮೆನ್ ಆಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಹುಡುಗನಿಂದ ಏನು ಜಾಸ್ತಿ, ಹುಡುಗನಿಗೆ ಏನು ಪ್ರಾಬ್ಲಮ್ ಇರುತ್ತೋ ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಮು, ಕಾಂಪಿಟೇಷನ್, ಸಪೋರ್ಟ್ ಎಲ್ಲ ಕಡಿಮೆ ಇರುತ್ತೆ. ಅದನ್ನ ನೀವು ಹೆಂಗೆ ಫೇಸ್ ಮಾಡ್ತೀರಾ? ನಾವು ಹೆಂಗೆ ಫೇಸ್ ಮಾಡ್ತೀವಿ ಅಂದರೆ ನಮಗೆ ನಮಗೆ ಜನಗಳೇ ನಮಗೆ ಸಪೋರ್ಟು. ಏನು ಗೊತ್ತಾ, ನಮ್ದು ತುಂಬ ಇದೆ, ತುಂಬ ಹೋಟ್ಲ್ ಓಪನ್ ಮಾಡಿದ್ರು ಯಾರು ಅವರು ಚೆನ್ನಾಗಿರ್ಬೇಕಲ್ವ, ಅವರು ಬದುಕಬೇಕು ಅಂತ ಬರ್ತಾರೆ. ಬಟ್ ಅವ್ರಿಗೂ ಆಗುತ್ತೆ, ನಮಗಂತೂ ಯಾವ ಥರನೂ ನಮ್ಗೆ ಬರೋ ಜನ ನಮ್ಗೆ ಬಂದೇ ಬರ್ತಾರೆ. ಏನು ಯಾವ ಥರ ತೊಂದರೆ ನಮ್ಗೆ ಇದುವರೆಗೂ ಆಗಿಲ್ಲ, ಯಾವ ಥರನೂ ಇರಲಿಲ್ಲ. ಪಾಪ ಬರ್ತಾರೆ, ಅವರು ಬದುಕ್ತಾರೆ, ಏನು ಅವರಿಂದ ಅವರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೂ ಆಸೆ ಇರುತ್ತೆ ಅಲ್ವಾ, ನಾವು ಚೆನ್ನಾಗಿರ್ಬೇಕು, ನಾವು ಮಾಡಬೇಕು ಅಂತ. ಅದರಿಂದ ಅವ್ರಿಗಾಗುತ್ತೆ, ನಮ್ಗಾಗುತ್ತೆ. ಬಟ್ ನಮಗೆ ಬರೋ ಜನ ನಮ್ಗೆ ಬಂದೇ ಬರ್ತಾರೆ, ಯಾವ ಥರ ನಮ್ಗೆ ಇದುವರೆಗೂ ತೊಂದರೆ ಆಗಿಲ್ಲ. ಬೇರೆ ಎಂಟರ್ಪ್ರನರ್ಸ್ ಬರ್ತಾರೆ, ಬೇರೆ ಎಂಟರ್ಪ್ರನರ್ಸ್ ಬಂದರೆ ಡೈರೆಕ್ಟಾಗಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇರುತ್ತೆ. ಬೇರೆ ಎಂಟರ್ಪ್ರನರ್ಸು ಏನೋ ಮಾಡ್ತಾರೆ, ಬೇರೆ ಎಂಟರ್ಪ್ರನರ್ಸ್ಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ನೀವು ಹತ್ರ ಸಪೋರ್ಟ್ ತಗೊಂಡು ಮಾಡಿ ನಮಗೆ ನಮ್ಮ ಬೆಂಬಲ ನಮ್ಮ ಮನೆಯವರೇ ನಮಗಿದ್ರು, ಇವ್ರ ಮನೆಯವರಿದ್ರು, ನಮ್ಮ ಅಕ್ಕದ 2ನೇ ಅಕ್ಕನಿಗೂ ಅವ್ರಿಗೂ ಮನೆಯವರಿದ್ರು. ಬಟ್ ಅವರೆಲ್ಲ ಕೆಲ್ಸಕ್ಕೆ ಹೋದ್ರು ನಮಗೆ ಬಂದು ಸಪೋರ್ಟ್ ಮಾಡ್ತಾಯಿದ್ರು. ಮಾಡೋದ್ರಲ್ಲಿ ಏನು ತೊಂದರೆ, ನೀವು ಮಾಡಿ, ನಿಮ್ಮ ಬೆಂಬಲವಾಗಿ ಇರ್ತೀವಿ. ನಮ್ಮ ಮನೆಯವ್ರು ನನ್ನ ಜೊತೆನೇ ಬರ್ತಾರೆ. ಅವರು ಯಾವ ಥರ ಬೇರೆ ಬಿಸ್ನೆಸ್ ಫಸ್ಟು ಹಸು ಇಟ್ಕೊಂಡಿತ್ತು, ಹಸು ನಮಗೇನು ಅಷ್ಟು ವರ್ಕು ಆಗ್ತಾ ಇರಲಿಲ್ಲ, ಬಿಸ್ನೆಸ್ ಇರಲಿಲ್ಲ. ಸೊ ನಾವೇನು ಮಾಡ್ಬಿಟ್ಟು ಈ ಥರ ಫಾಸ್ಟ್ ಫುಡ್ ಮಾಡೋಣ ಬನ್ನಿ ಬೇಡ ಅಂದ್ಬಿಟ್ಟು ಅವ್ರನ್ನ ಕರ್ಕೊಬಂದು ನಾವು ಹೋಟೆಲ್ಗೆ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಅವರು ಮಾಡ್ಕೊಂಡು ಅವರು ನಮಗೆ ಬೆಂಬಲ ಇದ್ದಾರೆ. ಅದರಿಂದ ನಮ್ಗೆ ಯಾವ ಥರ ಸಪೋರ್ಟ್ ಇದ್ದಿಲ್ಲದೆ ತೊಂದರೆ ಇಲ್ಲ. ಯಾವಾಗ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಮಾಡಿ ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ನಿಮಗೆ ನಮ್ಗೆ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವು ಮಾಡೋಕ್ಕೆ ಆಗಲ್ಲ. ಅವ್ರು ಆಮೇಲೆ ನಮ್ಮ ಹುಡುಗ ಇದ್ದ, ಅವನು ನಮ್ಗೆ ತುಂಬ ಬೆಂಬಲವಾಗಿದ್ದ. ಅವನು ಇಲ್ಲದೆ ಅಂದರೆ ನಮ್ಗೆ ಬಿಡ್ತಾನೆ ಇಲ್ಲ. ಬಟ್ ಏನೋ ಕಾರಣ ಅಂತಾರೆ, ಅವನು ಆಯ್ತು ಮುಗೀತು, ಅವನು ಹೋದ. ಅದರಿಂದ ನಾವು ಬೇಜಾರು. ಪರವಾಗಿ ಇವಾಗ ಅವನಿಂದ ನಾವೇ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗ ಸ್ವಲ್ಪ ಇದಾಗ ಮಾಡ್ತಿದ್ವಿ, ನೀವು ಸ್ವಲ್ಪ ಕಡಿಮೆ ಕಡಿಮೆ ಅದು ಅವನಿದ್ದಾಗ ಸ್ವಲ್ಪ ಚೆನ್ನಾಗಿತ್ತು. ಇನ್ನು ಆಯಿತು ಬಿಡಿ ಅದು ಒಂಥರ. ನೀವು ಅಂಗಡಿ ಸ್ಟಾರ್ಟ್ ಮಾಡಿ, ಫಾಸ್ಟ್ ಫುಡ್ ಸ್ಟಾರ್ಟ್ ಮಾಡಿ ಒಂದು 2006 ಸ್ಟಾರ್ಟ್ ಮಾಡಿದ್ರಿ. ಹಂಗೆ ಬರ್ತಾ ಕೊರೋನಾ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಬಂದರು. ಆವಾಗ ಜಗತ್ತೇ ನಿಂತೋಯ್ತು. ಆಯಿತಾ, ಆವಾಗ ಆ ಸಮಯದಲ್ಲಿ ನೀವೇನು ಮಾಡಿದ್ರಿ? ಲಾಕ್ಡೌನ್ ಸಮಯದಲ್ಲಿ ಲಾಕ್ಡೌನ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರಿದು ನಾವು ಅವ್ರವ್ರ ಮನೇಲಿ ಅವ್ರವ್ರು ಇದ್ದು. ಬಟ್ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ನಮಗೆ. ಏನೋ ಸ್ವಲ್ಪ ಸಣ್ಣ ಪುಟ್ಟ ನಮ್ಮ ಹತ್ರ ಇದ್ದಿದ್ರಲ್ಲಿ ಕಾಲ ಕಳ್ಕೊಂಡು ನಾವು ಹೋದ್ವು. ಆಮೇಲೆ ಎಲ್ಲಾದ್ರೂ ತಿರುಗಿ ಕಂಟಿನ್ಯೂ ಶುರು ಮಾಡಿದೆ. ಈ ಒಂದು ಅಡ್ವೈಸ್ ಅಂದರೆ ಇವಾಗ ವುಮೆನ್ ಎಂಟರ್ಪ್ರನರ್ಸ್ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಅವರು ಮಿನಿಮಮ್ ಒಂದು 6 ತಿಂಗಳು 2 ವರ್ಷಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ನನ್ನ ಕೈಲಿ ಆಗ್ತಿಲ್ಲ, ಸಪೋರ್ಟ್ ಇದ್ದರೂ ಕೂಡ ಆಗ್ತಿಲ್ಲ ಅಂತ ಕ್ಲೋಸ್ ಮಾಡಿಬಿಡ್ತಾರೆ. ಅಂಥವ್ರಿಗೆ ನೀವೇನು ಅಡ್ವೈಸ್ ಮಾಡ್ತೀರಾ? ಅಡ್ವೈಸ್ ಮಾಡೋದು ನಾವು ಏನು ಗೊತ್ತಾ, ಒಂದು ಛಲ ಇರಬೇಕು, ನಾವು ಬದುಕಬೇಕು, ನಾವು ಮಾಡಬೇಕು ಅನ್ನೋದು ಒಂದು ಛಲ ಇದ್ದರೆ ಖಂಡಿತ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು. ಅವರು ಕಷ್ಟ ಬಂತು, ನನ್ನ ಕೈಲಿ ಆಗ್ತಾ ಇಲ್ಲ, ಕಷ್ಟದಲ್ಲೂ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಬಿಸಿಲು ಮಳೆ ಯಾವುದೂ ನೋಡಬಾರ್ದು. ಏನು ಗೊತ್ತಾ, ನಾವು ಕಷ್ಟ ಅಂತ ನಾವು ಬದುಕಬೇಕು ಅಂತ ಬಂದಮೇಲೆ ಅದು ಏನೇ ಬರಲಿ ನಾವು ಫೇಸ್ ಮಾಡಿ ಮುಂದೆ ಮೂವ್ ಆಗಬೇಕು. ಆವಾಗ ಜೀವನದ ರೂಪ ಅವ್ರಿಗೆ ಗೊತ್ತಾಗೋದು. ತುಂಬಾ ಕಷ್ಟಪಟ್ಟು ಯಾವುದು ಸಿಗಲ್ಲ. ನಮ್ಮಲ್ಲೂ ಏಳು ಬೀಳು ತುಂಬಾ ಆಗಿದೆ, ಇಲ್ಲ ಅಂತಲ್ಲ. ಅದೆಲ್ಲ ಫೇಸ್ ಮಾಡ್ಕೊಂಡೆ ನಾವು ಇಷ್ಟು ಮಟ್ಟಕ್ಕೆ ಹೆಂಗೋ ಮಾಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಬಟ್ಟೆ ಮಳೆ ಬಿಸಿಲು ಅನ್ನೋದಿಲ್ಲದೆ ನೊಂದು ಬಂದು ಇಷ್ಟುವರೆಗೂ ನಿಂತಿದ್ದೀವಪ್ಪ. ಯಾವ ಥರ ನಮಗೆ ಕಷ್ಟ ಇಲ್ಲದೆ ಜೀವನ ಇಲ್ಲ ನಮ್ಮದು, ಕಷ್ಟಪಟ್ಟೆ ಮುಂದೆ ಬಂದಿರೋದು. ಕಷ್ಟಪಡ್ತಾನೆ ಇದ್ದೀವಿ ನಾವು. ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು ಆಯ್ತಾ, ಅಂದರೆ ನಿದ್ದೆ ಕಮ್ಮಿ, ಎಲ್ಲರಿಗೂ ನಿದ್ದೆ ಕಮ್ಮಿ. ನಾವು 20 ವರ್ಷನೇ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. 5 ಗಂಟೆ 4 ಗಂಟೆಗೆಲ್ಲ ಎದ್ದೊಳ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ನೈಟ್ ನಾವು ಮಲಗೋದೇ 12 ಗಂಟೆ ಆಗುತ್ತೆ. ಎಲ್ಲ ರೆಡಿ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಬೆಳಿಗ್ಗೆ ಎಲ್ಲ ಅದು ತಿರ್ಗಾ ಬೆಳಿಗ್ಗೆ ಏನೇನು ಬೇಕು ಮತ್ತೆ ಅದೇ ಇದಾಗುತ್ತಲ್ಲ, ಮತ್ತೆ ರೆಡಿ ಮಾಡ್ಕೋಬೇಕು. ಮತ್ತೆ ಇದೇನೇ ನಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಡೈಲಿ 12 ಗಂಟೆ ಆಗುತ್ತೆ ನಾವು ಡೈಲಿ ಮಲಗೋದಕ್ಕೆ. ಬೆಳಿಗ್ಗೆ 5 ಗಂಟೆಗೆ 4:30 ಆ ಥರ ಎದ್ದೊಳ್ಬೇಕು ನಾವು. ಸುಮ್ಗೆ ಅಂತೂ ಇಲ್ಲ, ಪಡಲೇಬೇಕು. ಕಷ್ಟಪಡದೆ ಯಾವುದೂ ಇಲ್ಲ, ಮಾಡಲೇಬೇಕು. 2026 ಇವಾಗ ರನ್ನಿಂಗ್ ಇದೆ. ಹತ್ತಿರ 20 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಒಬ್ಬೊಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಡ್ಡಾಲಿ ಬಂದ್ಬಿಡ್ತಾರೆ. ಅವ್ರ ಇನ್ಫ್ಲೂಯೆನ್ಸ್ ಇವ್ರ ಇನ್ಫ್ಲೂಯೆನ್ಸ್ ಅಂದ್ಬಿಟ್ಟು ಫೋಟೋನ ಎತ್ತಿರ್ತಾರೆ, ಇಲ್ಲ ಪ್ರಮೋಷನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ, ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ. ನೀವು ಈ ಥರ ಏನು ಮಾಡಿದೆ
ಈಗ 20 ವರ್ಷದಿಂದ ಕಷ್ಟಪಟ್ಟು ನಡೆಸಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಪ್ರತಿಫಲ ಸಿಕ್ಕಿಲ್ಲ? ಖಂಡಿತ ಸಿಕ್ಕಿದೆ ಅಪ್ಪ. ನಮ್ಗೆ ಜನಗಳು ತೊಂದರೆ ಕೊಡ್ತಾರೆ ಅಂದರೆ ಮಾಮೂಲಿ ಅದು ಬಂದೇ ಬರುತ್ತೆ. ಇವಾಗ ಒಬ್ರು ಒಳ್ಳೆಯವರು ಬರ್ತಾರೆ, ಒಬ್ರು ಕೆಟ್ಟವರು ಬರ್ತಾರೆ, ಒಬ್ರು ಅದು ಸಾಮಾನ್ಯ ಜನ ಅದೇ ಇರುತ್ತೆ. ಅದು ಬರೋದನ್ನೆಲ್ಲ ಫೇಸ್ ಮಾಡ್ಕೊಂಡು ಮೂವ್ ಮಾಡ್ತಾ ಇದ್ವಿ. ಇವಾಗ ಒಂದು ಫುಡ್ ಕಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫಸ್ಟು ಲೈಸೆನ್ಸ್ ಬೇಕು. ಮೆನ್ ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಲ್ಲಿಗೆ ಲೈಸೆನ್ಸ್ ಸಾವಿರ ಥರ ತಡೆ ಆಗ್ತವೆ. ಆಗ ಆಸ್ ಎ ವುಮೆನ್ ಎಂಟರ್ಪ್ರಿನಿಯರ್ ನೀವು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಫುಡ್ ಲೈಸೆನ್ಸ್ ಬೇಕು ಅಂತ ಕೇಳಿದಾಗ ತಡೆ ಏನಿತ್ತು ಮತ್ತು ಲೈಸೆನ್ಸ್ ಬೇಕಾ ಅಂತ? ಖಂಡಿತ ಲೈಸೆನ್ಸ್ ನಮಗೆ ಕೇಳಿದ್ರು ಬಂದು ಕಾರ್ಪೊರೇಷನ್ ಎಲ್ಲ ಲೈಸೆನ್ಸ್, ಖಂಡಿತ ಲೈಸೆನ್ಸ್ ಎಲ್ಲ ಮಾಡಿ ಕೊಟ್ಟರು ನಮಗೆ. ನಮಗೆ ಕಾರ್ಪೊರೇಷನ್ ಅವರು ಯಾವ ಥರದ ತೊಂದರೆನೂ ಕೊಟ್ಟಿಲ್ಲ. ಎಲ್ಲ ಬಂದು ನೋಡಿ ಲೈಸೆನ್ಸ್ ಇದೆ ಮಾಡ್ಕೊಳ್ಳಿ ಅಂತ ಅವರೇ ನಿಂತು ಖುದ್ದಾಗಿ ಮಾಡಿ ಕೊಟ್ಟರು ನಮಗೆ ಲೈಸೆನ್ಸ್ ಎಲ್ಲ. ಯಾವುದೇ ತೊಂದರೆ ಯಾವ ಥರ ತೊಂದರೆನೂ ಕೊಟ್ಟಿಲ್ಲ. ಯಾರು ಬಂದು ನಮಗೆ ಪೊಲೀಸ್ ಅವರಾಗಲಿ ಯಾರಾಗಲಿ ಯಾರು ಬಂದು ನಮಗೆ ತೊಂದರೆ ಇದುವರೆಗೂ ನಮ್ಗೆ ಕೊಟ್ಟಿದ್ದವರು ಇಲ್ಲ. ನೀವು ಮಾಡ್ಕೊಂಡೋಗಿ ಜನನ ಮೇಂಟೈನ್ ಮಾಡ್ಕೊಂಡು, ಟ್ರಾಫಿಕ್ ಇದೆ ತೊಂದರೆ ಇದೆ ಮೈಂಟೈನ್ ಮಾಡಿ ಅಮ್ಮ ಅಷ್ಟೇ. ಬಟ್ ಮಾಮೂಲಿ ಒಬ್ಬೊಬ್ರು ಇರ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಏನು ಆ ಥರ ಇದುವರೆಗೂ ತೊಂದರೆ ಆಗಿಲ್ಲ. 20 ವರ್ಷದಿಂದ ನೀವು ನಡೆಸ್ತಾ ಇದ್ದೀರಾ, 20 ವರ್ಷದಿಂದ ನಿಮ್ಗೆ ಕಷ್ಟ ಬಂದಿರುತ್ತೆ, ಒಂದ್ಸಲ ಈಸಿಯಾಗಿರುತ್ತೆ, ಆ ಥರ ಎಲ್ಲ ನಿಮ್ಗೆ ಏನು ಲೆಸನ್ ಕಲ್ತ್ರಿ? ಈಗ ಬಿಸ್ನೆಸ್ ಅಂದರೆ, ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ತುಂಬ ಕಷ್ಟ ಇರುತ್ತೆ, ಅದೆಲ್ಲ ಲೆಸನ್ ಕಲಿತಾರೆ. ಅದರಲ್ಲಿ ನೀವೇನು ಕಲಿತೀರಿ? ನಮಗೆ ಒಳ್ಳೆಯದು ಕೆಟ್ಟದು ಎಲ್ಲನೂ ನಮಗೆ ಅದೇ ಪಾಠ ಹೇಳ್ಕೊಟ್ಟಿದೆ. ಇವಾಗ ನೀವು ಜನಗಳ ಹತ್ರ ಯಾವ ಥರ ನಡ್ಕೋಬೇಕು, ಯಾವ ಥರ ಇರಬೇಕು, ನೀವು ಯಾವ ಥರ ಅವ್ರ ಹತ್ರ ನೀವು ಇದಾಗಿರ್ಬೇಕು ಅನ್ನೋದು ಪಾಠ ನಮಗೆ ನೀತಿ ಪಾಠ ಕಲ್ತಿದ್ದೀವಿ ಅದರಿಂದ. ಅಮ್ಮ ಈಗ ಒಬ್ಬರು ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ, ಯಾವುದೇ ಬಿಸ್ನೆಸ್ ಅನ್ಕೊಳ್ಳಿ, ನಾವು ಸ್ಟಾರ್ಟ್ ಮಾಡಿದಾಗಲೇ ಒಂದು ಬಿಗ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಾಗ ಹೋಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವ್ರವ್ರ ಇದಕ್ಕೆ ತಕ್ಕನಾಗ ಏನಂದರೆ ನಾವು ಏನು ಇಲ್ಲದೆ ನಾವು ಮುಂದೆ ಏನು ಇಲ್ಲದೆ ನಾವು ಝೀರೋಲ್ಲಿ ಬಂದು ನಾವೆಲ್ಲ ಹಾಕ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಅಂದರೆ ಒಂದು ಸಣ್ಣ ಪುಟ್ಟದಲ್ಲಿ ಹಾಕ್ಕೊಂಡು ನಾವು ಮುಂದೆ ಬಂದಿರೋದು. ಒಬ್ಬೊಬ್ರು ಅನುಕೂಲ ಏನಿದ್ರೆ ನಮ್ಮ ಹತ್ರ ದುಡ್ಡಿದೆ, ನಾವು ದೊಡ್ಡದಾಗಿ ಇನ್ವೆಸ್ಟ್ ಮಾಡಬೇಕು, ಎಲ್ಲರೂ ಇಟ್ಕೊಂಡು ಮಾಡಬೇಕು ಅನ್ನೋದು ಅವ್ರ ಆಸೆ ಇರುತ್ತೆ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದಲ್ವ. ಅದರಿಂದ ನಾವು ಅವ್ರ ಬಗ್ಗೆ ನಾವು ಹೇಳೋಂಗೂ ಇಲ್ಲ. ಯಾಕಂದರೆ ಅವ್ರು ಚೆನ್ನಾಗೂ ಆಗ್ಬೋದು, ಆಗದೇ ಇರ್ಬೋದು. ಅವರು ಇದರಲ್ಲಿ ಫುಡ್ ಇದರಲ್ಲಿ ಅವ್ರಿಗೆ ಕ್ವಾಲಿಟಿ ಚೆನ್ನಾಗಿದ್ದರೆ ಖಂಡಿತ ಅವ್ರು ಇಂಪ್ರೂವ್ ಆಗೇ ಆಗ್ತಾರೆ. ಅದು ಇದು ನಾವು ಯಾವ ಥರ ನಮಗೆ ನಾವು ಅವ್ರ ಅಡ್ವೈಸ್ ಹೇಳ್ಬೋದು, ಬಟ್ ಕೇಳೋ ರೀತಿ ನಾವು ಇದ್ದರೆ ಹೇಳ್ಬೋದು, ಇಲ್ಲದೇ ಇರೋದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಸಾಲ ತಗೋತಾರೆ. ಇವಾಗ ನೀವು ಚಿಕ್ಕದಿಂದ ಸ್ಟಾರ್ಟ್ ಮಾಡಿದ್ದೀರ, 2,000 ಸ್ಟಾರ್ಟ್ ಮಾಡಿದ್ರೆ ಇದೇ ರೀತಿ ನಿಮ್ಮ ಹತ್ರ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡಿದ್ದೀರ. ಕೆಲವರು ಸಾಲ ಮಾಡಿ ದೊಡ್ಡ ಮಾಡಿ, ಇವಾಗ 50 ಲಕ್ಷ 1 ಕೋಟಿ ಸಾಲ ಮಾಡಿ ನಾನು ಮಾಡ್ತೀನಿ ಅಂತ. ಖಂಡಿತ ಅದು ಮಾತ್ರ ಮಾಡಬಾರ್ದು, ತಪ್ಪು. ಸಾಲ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಸಾಲದಲ್ಲೇ ಮುಳುಗೋಯ್ತೀವಿ ಹೊರತು ಅದು ತಲೆ ಎತ್ತಕ್ಕಂತೂ ಆಗಲ್ಲ. ಸಾಲ ಮಾಡೋದು ತಪ್ಪು, ನಾವು ಹೇಳೋದಷ್ಟೇ. ಏನೇ ಮಾಡಿ ಸಣ್ಣ ಪುಟ್ಟದಿಂದ ಮೇಲೆ ಬನ್ನಿ. ಒಂದು ಹೇಳ್ತಾಳ ಒಂದೇ ಸಮ ಮೇಲೆ ಯಾರು ಹತ್ತಕ್ಕಾಗಲ್ಲ. ಒಂದೊಂದು ಹೆಜ್ಜೆಗೆ ಹೋದ್ರೇ ನಾವು ಜೀವನದ ಪಾಠ ಕಲಿತು ಅದರಿಂದ ನಾವು ಎಲ್ಲ ರೀತಿ ಪಾಠನೂ ನಾವು ಕಲಿಬೋದು. ಇವಾಗ ಹೊಸದಾಗಿ ಬಿಸ್ನೆಸ್ ಮಾಡ್ತಾರೆ ಅಂದರೆ, ಈಗ ನೀವು 20 ವರ್ಷದಿಂದ ನಡೆಸ್ತಾ ಇದ್ದೀರಾ, ಈಗ ಹೊಸದಾಗಿ ಬರೋರಿಗೆ ಒಂದು ತಿಂಗಳು ಅವ್ರು ಏನು ಫಾಲೋ ಮಾಡಬಾರ್ದು. ಈಗ ಫಾಲೋ ಮಾಡಿದ್ರೆ ಮಿಸ್ಟೇಕ್ ಆಗುತ್ತೆ, ಇಲ್ಲ ಓಡೋಲ್ಲ ಬಿಸ್ನೆಸ್ಸು, ಇಲ್ಲ ನೀವು ಫ್ಯೂಚರ್ ಗಂಟ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅದೇನು ಇಲ್ಲ ಅಂದರೆ ಇವಾಗ ಬಿಸ್ನೆಸ್ ಈ ಕೆಲಸ ಮಾಡಲೇಬಾರ್ದು. ಅವರು ಈ ಕೆಲಸ ಮಾಡಿದ್ರೆ ಆ ಬಿಸ್ನೆಸ್ ಮುಂದುವರಿಯಲ್ಲ ಅಂತ. ಅದು ಅವು ಯಾವ ಥರ ಅಂದರೆ ಅದು ಇವಾಗ ನಾವು ಮಾಡ್ತಾಯಿದ್ದೀವಿ ಸಣ್ಣ ಪುಟ್ಟ ಏಕದಳ ದುಡ್ಡು ಕೊಟ್ಟು ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದು ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ರೀತಿ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ. ಇವಾಗ ನಾವು ಇದು ಫುಡ್ಡಲ್ಲಿ ಏನಿದೆ ಅನ್ನೋದು ಅವ್ರು ಕಲ್ತಿದ್ರೆ ಮಾತ್ರ ಸ್ವಲ್ಪ ಅವ್ರು ಮೂವ್ ಮಾಡ್ಬೋದು ಹೊರತು ಏಕದಳ ಏನು ಕಲಿದೆ ಬಂದು ನಿಂತು ಮಾಡೋದ ಅವನ್ನ ಒಬ್ಬರು ಅಜ್ಜಿ ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಆಮೇಲೆ ಚಿಕ್ಕಪ್ಪ ಹೋಟ್ಲು, ನಮ್ಮ ಮುತ್ತಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು 50 ವರ್ಷ ಹೋಟ್ಲು ಬಿಸ್ನೆಸ್ ಅಲ್ಲೇ ನಮ್ಮ ಚಿಕ್ಕಪ್ಪ. ಅದನ್ನೆಲ್ಲ ನಾವು ನೋಡಿ 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 ನಾವು ಆ ಥರ ಬಂದಿರೋದು. ನಾವು ಏಕದಳ ನಾವೇನು ಇದಿಲ್ಲ, ನಾವು ಅದನ್ನೆಲ್ಲ ನೋಡಿ ಅದು ಕಣ್ಣಲ್ಲಿ ನೋಡಿ ಅದೆಲ್ಲ ಕಲ್ತ್ಕೊಂಡು ನಾವು ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿರೋದು. ನಾವು ಏಕದಳ ನಾವು ಹೋಟೆಲ್ ಮಾಡ್ತೀವಿ ಅಂತ ಹೇಳಿ ಹೋಟೆಲ್ ಮಾಡಿಲ್ಲ. ನಮ್ಮ ಅಜ್ಜಿ ಎಲ್ಲ ಆವಾಗ ಮನೇಲಿ ಇಡ್ಲಿ ಮಾಡಿ ಬೀದಿಲಿ ವ್ಯಾಪಾರ ಮಾಡಿಕೊಂಡು ಆ ಥರ ಎಲ್ಲ ಅವ್ರು ಬದುಕಿದ್ರು. ಅವಾಗ ಇದು ನೋಡಿ ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಒಂದು ಹೋಟ್ಲ್ ಸಣ್ಣದಾಗ ಒಂದು ಅಂಗಡಿ ಥರ ಇಟ್ಕೊಂಡು ಅದ್ರ ಜೊತೆ ನಾವು ಅವ್ರ ಜೊತೆಗೆ ಅವಾಗೆಲ್ಲ ನಮಗೆ ಮಿಕ್ಸಿ ಏನಿಲ್ಲ, ಕೈಯಲ್ಲೇ ಎಲ್ಲ ರುಬ್ಬೋದು ಮಾಡೋದೆಲ್ಲ ಕೈಯಲ್ಲೇ ಮಾಡ್ತಾ ಇದ್ವಿ ನಾವು ಅದ್ರ ಜೊತೆಗೆ ನಾವು ಚಿಕ್ಕ ಮಕ್ಕಳು ಅವಾಗ ಸಪೋರ್ಟ್ ಮಾಡ್ತಾ ಇದ್ವಿ. ಹೊಡಿಯೋರು ಬಂದು ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಅವಾಗ ಕರೆಂಟ್ ಇಲ್ಲ, ಇದಿಲ್ಲ, ಮಿಕ್ಸಿ ಇಲ್ಲ, ಏನಿಲ್ಲ, ಅದು ಬೊಳ್ಕಲ್ಲೇ ಎಲ್ಲ ಮಾಡ್ಬೇಕು ನಾವು, ರುಬ್ಬೋದು ಮಾಡೋದೆಲ್ಲ. ಆವಾಗ ಅದು ನಮಗೆ ಎಲ್ಲ ಕರೆದು ಕೆಲಸ ಮಾಡಿಸ್ತಿದ್ರು. ಅದೆಲ್ಲ ನಮಗೆ ನೋಡಿ 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 ನಮಗೂ ಅದೇ ಇದು ಬಂದ್ಬಿಡ್ತು. ಅದೇ ನಮ್ಗೆ ವಂಶ ಪಾರಂಪರ್ಯವಾಗಿ ಇದೇ ಕೆಲಸ. ನಮ್ಮ ಚಿಕ್ಕಪ್ಪನ ಮಕ್ಕಳು ಪ್ರತಿಯೊಬ್ಬರು ಎಲ್ಲ ಇದೇ ಬಿಸ್ನೆಸ್.
ಪ್ರತಿಯೊಬ್ರು. ಅವ್ರು ಆ ಥರ ಕೆಲಸ ಮಾಡಿ ಕರೆದಾಗ ಅದೇ ನಮ್ಗೆ ಅವ್ರ ಮಿಸ್ಟೇಕ್ ಅವ್ರು ಮಾಡಿದ್ರೆ ನೀವು ಫಾಲೋ ಮಾಡಿಲ್ಲ. ಅದು ಮಾಡಿಲ್ಲ ನಾವು. ಏನಂದ್ರೆ ಅವರು ತುಂಬಾ ನೊಂದು ಬಂದು ಅವರು ಮಾಡ್ತಾ ಇದ್ರು. ಬಟ್ ನಾವೇನ್ ಮಾಡ್ದೋ ಅವ್ರ ತರ ಕಷ್ಟ ತಗೊಳಕ್ ಹೋಗ್ಲಿಲ್ಲ. ನಾವ್ ಏನು ಗೊತ್ತಾ, ಇವಾಗ ಅವಾಗ ಬೇರೆ ಜನರೇಷನ್, ಇವಾಗ ಬೇರೆ. ಇವಾಗ ಏನಂದ್ರೆ ಎಲ್ಲ ಸ್ವಲ್ಪ ಈಸಿ, ಎಲ್ಲ ಈಸಿ ಇದೆ, ಎಲ್ಲಾ ತರ ಪದಾರ್ಥ ಎಲ್ಲ ಮಿಕ್ಸಿ ಎಲ್ಲ ಇದೆ. ಏನು ಆ ಮಿಕ್ಸಿ ಇಲ್ಲ, ಏನಿಲ್ಲ. ಹೆಂಗೋ ಅವಾಗೆಲ್ಲ ಕೈಯಲ್ಲೇ ರುಬ್ಬೇಕು ನಾವು. ತುಂಬಾ ಕಷ್ಟ ಆಯ್ತು. ಒಲೆ ಇದು ಸೌದೆ ಒಲೆ, ಗ್ಯಾಸ್ ಇಲ್ಲ, ಆ ಥರ ಎಲ್ಲ ನಾವು ಇದೆಲ್ಲ ಮಾಡ್ಕೊಂಡು ಬಂದೆ. ನಾವು ಇವತ್ತಿಗೆ ಇವತ್ತು ಥರ ನಡ್ಕೊಂಡು ಬರ್ತಾ ಇರೋದು. ಕಷ್ಟಪಟ್ಟು ಇವಾಗ ಜೆ.ಪಿ. ನಗರಲ್ಲಿ ಯಾವ ಆಂಟಿ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಬಸ್ ಅನ್ನಪೂರ್ಣೇಶ್ವರಿ ಫಾಸ್ಟ್ ಅದು ಯಾರು ಕರೆಯಲ್ಲ, ಆಂಟಿ ಫಾಸ್ಟ್ ಫುಡ್ ಅಂತಾನೆ ಹೇಳೋದು ನಮ್ಗೆ. ಹಂಗಾಗಿ ನಾವು ಆವಾಗ ದೊಡ್ಡವರು ಅಜ್ಜಿಯಿಂದ ನಾವೆಲ್ಲ ಇದಾಗಿ ಬಂದಿರೋದು ಹೊತ್ತು ಕಡಮು ನಾವೇನು ಇದು ಮಾಡ್ಬೇಕು ಅಂತಲ್ಲ. ಚಿಕ್ಕಪ್ಪ ಅವ್ರು ನಮ್ಗೆ ತೋರ್ಸಿದ್ದು ಹಿಂಗೆ ಬದುಕ್ಬೇಕು, ಹಿಂಗೆ ಮಾಡ್ಬೇಕು. ಸ್ವಲ್ಪ ನಮ್ಗೆ ತೊಂದರೆ ಆಯ್ತು. ಅವಾಗ ನಮ್ಮ ತಲೆಗೆ ಬಂತು, ನಾವು ಯಾಕೆ ಮಾಡ್ಬಾರ್ದು ಈ ಬಿಸ್ನೆಸ್, ನಾವ್ಯಾಕೆ ಹಿಂಗೆಲ್ಲ ಸೇರ್ಕೊಂಡು ಮಾಡ್ಬಾರ್ದು ಅಂದ್ಬಿಟ್ಟು ನಾವು ಅಕ್ಕ ತಂಗಿ ನಾವು 3 ಜನ ಇದುವರೆಗೂ ಆಯ್ತು. ಒಬ್ರಿಗೊಬ್ರು ನಾವು ಒಂದು ಇದಾಗಲಿ, ಒಂದು ಈಗ ಮನಸ್ತಾಪಗಳಾಗಲಿ ಯಾವ ಥರ ಇದೆ, ಇದುವರೆಗೂ ನಾವು 3 ಜನ ಅಕ್ಕ ತಂಗಿ ನಡ್ಸ್ಕೊಂಡು ಬರ್ತಾ ಇದೀವಪ್ಪ. ಯಾವ ಥರ ಇದು ಇಲ್ಲ, ಒಂದು ಜಗಳನ ಯಾವ ಥರ ಎಲ್ಲ ಏನಿಲ್ಲ. ಇದುವರೆಗೂ ಸಂತೋಷವಾಗಿ ಆ ಕೆಲಸದಿಂದ ನಮಗೂ ತೃಪ್ತಿಯಾಗಿದೆ. ಅವರು ಎಲ್ಲರೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ತುಂಬ ಧನ್ಯವಾದಗಳು. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಈ ಥರ ಒಂದು ಕಾಲೇಜ್ ಪ್ರೆಸೆಂಟೇಷನ್ ಐತೆ ಅಂತ ಬಂದು ಕೇಳಿದ ತಕ್ಷಣ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖಂಡಿತಪ್ಪ, ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಲ್ಲ, ನೀವೆಲ್ಲ ನಮ್ ಬೆಂಬಲ ಕೊಟ್ಟು ನಾವು ಚೆನ್ನಾಗಿರ್ತೀವಲ್ಲಪ್ಪ. ತುಂಬಾ ಒಳ್ಳೇದಾಗಲಿ, ನೀವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಬರ್ತಾ ಮುಂದೆ ಬಂದು ನಮ್ಮಂತೆಯವ್ರು ಏನಾರು ಇದಾದಾಗಿ ಒಂದ್ಸರಿ ದಾನ ಧರ್ಮ ಮಾಡ್ಕೊಳ್ಳೋದು.